ಬರಾಕತ್ತಾವ. ಡಾಕ್ಟರ್ ಹತ್ರ ಹೆಂಗ್ ಪೇಷಂಟ್ ಬರಾಕತ್ತಾರ, ಅವ ದೇಹದ ರೋಗವನ್ನು ಕಳೆವ. ಈಕೆ ಯಾವ ರೋಗ ಅಂತ ಕೇಳಿದ್ರೆ ಭವರೋಗ ವೈದ್ಯೆ, ಭವರೋಗ ವೈದ್ಯೆ, ಭವರೋಗವನ್ನು ಕಳೆಯುವಂಥವಳು, ಹುಟ್ಟು ಸಾವುಗಳಿಗೆ ಔಷಧಿಯನ್ನು ಕೊಡುವಂಥವಳು. ಯಾರು? ಜಗನ್ಮಾತೆ ಭೀಮಾಂಬಿಕೆ. ಭೀಮಾಂಬಿಕೆ ಹುಟ್ಟು ಸಾವು ಭವರೋಗ ಅಂತಾರದ ಸೈಕ್ಲಿಂಗ್ ಸ್ಟೈಲ್ ಆಫ್ ಲೈಫ್. ಹುಟ್ಟೋದು ಯಾಕೆ ಹುಟ್ಟೀರಿ ಅಂತ ಕೇಳಿದ್ರೆ, ಯಾಕೆ ಹುಟ್ಟಿವಿ? ಸಾಯಾಕೆ ಹುಟ್ಟಿವಿ. ಯಾಕೆ ಸಾಯ್ತೀವಿ? ಹುಟ್ಟಾಕ್ ಸತ್ತೀವಿ. ಸಾವು ಹುಟ್ಟು, ಸಾವು ಹುಟ್ಟು, ಹೀಗೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೆ ಜಠರೆ ಶಯನೆ ಇಹ ಸಂಸಾರೆ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಅಂತ ಹೇಳ್ತಾರೆ. ಯಾರು ಹೇಳಕತ್ತಾರ? ಭಜಗೋವಿಂದಂ 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 ಮೂಢಮಥೆ ಅಂತ ಹೇಳಿ ಶಂಕರಾಚಾರ್ಯರು ಹೇಳಕತ್ತಾರ. ಹಂಗೆ ನಮ್ಮದು ಹುಟ್ಟು ಸಾವು ಇರ್ತದಂತ. ಈ ಜೀವನಕ್ಕೆ ಏನು ಬೇಕು ಅಂತ ಕೇಳಿದ್ರೆ ಮೋಕ್ಷ. ಪರಮಾತ್ಮ ನಾ ಎಷ್ಟು ಹುಟ್ಟೀನಿ ಅಂತ ಕೇಳಿದ್ರೆ, ಏನು ಹಿಮಾಲಯ ಪರ್ವತ ಇದೆ ಅಲ್ಲ ಅಷ್ಟು ಎಲುಬಾಗ್ಯಾವಂತ, ನಾವು ಅಷ್ಟು ಹುಟ್ಟಿವಿ ಅಂತ. ಅದ್ರಷ್ಟು ಎತ್ತರ ಎಲುಬದವಂತ ನೋಡ್ರಿ, ನಾವು ಅಷ್ಟು ಹುಟ್ಟಿವಿ ಅಂತ. ನಮ್ಮ ಅವನು ಎದೆ ಹಾಲು ಎಷ್ಟು ಕುಡಿದೀವಿ ಅಂತ ಕೇಳಿದ್ರೆ ಸಪ್ತ ಸಮುದ್ರದವಲ್ಲ ಅಷ್ಟು ಹಾಲು ಕುಡಿದೀವಿ ಅಂತ. ಅದನ್ನೆಲ್ಲ ಕುಡಿಸಿದ್ರೆ ಅಷ್ಟು ಹುಟ್ಟು ಅಷ್ಟು ಸಾವು. ಹುಟ್ಟು ಸಾವು, ಹುಟ್ಟೋದು ಸಾಯೋದು, ಪಾಪ ಮಾಡೋದು, ಮತ್ತೆ ಹುಟ್ಟೋದು. ಅದಕ್ಕೆ ಏನಂತ ಕೇಳಿದ್ರೆ ಶರಣರು ಹೇಳ್ತಾರೆ, ಈ ಜೀವನಕ್ಕೆ ಮೋಕ್ಷ ಬೇಕು, ಮೋಕ್ಷ ಕೊಡು ಪರಮಾತ್ಮ ಅಂತ ಹೇಳಿ. ಮೋಕ್ಷ ಕೊಡು, ಮೋಕ್ಷವನ್ನು ಕೊಡು. ಅದೇನು ಮೋಕ್ಷ? ಏನು ನಮ್ಮ ಶ್ರೀಶೈಲ ಔಟಿಯವ್ರ ಅಂಗಡಿಯಾಗ ಬೆಲ್ಲ ಅನ್ನೋದು, ಅದನ್ನು ಪಡ್ಕೋಬೇಕಾಗ್ತದೆ. ಹೆಂಗೆ ಪಡ್ಕೊಳ್ಳೋದು? ಒಬ್ಬ ಗುರುನಾಥ ಬರ್ತಾನ, ಕೈ ಹಿಡಿದು ನಡೆಸವ, ಅವ ತೋರಿಸ್ತಾನೆ. ಒಬ್ಬವ ಕಣ್ಣಿಲ್ಲದ ವ್ಯಕ್ತಿ, ಬ್ಲೈಂಡ್ ಮ್ಯಾನ್, ಒಂದು ದೊಡ್ಡ 7 ಸುತ್ತಿನ ಕೋಟೆಯೊಳಗೆ ಹೋದನಂತ. ಅವರ 7 ಸುತ್ತಿನ ಕೋಟೆ ಅದು. ಅದ್ರೊಳಗೆ ಹೋದ. ಅದ್ರೊಳಗೆ ಹೋಗಿ ಏನು ಮಾಡಕತ್ತಿದ್ದ ಅಂತ ಕೇಳಿದ್ರೆ, ಒಳಗೆ ಹೋಗ್ಬಿಟ್ಟ, ಏನೋ ಕೆಲಸ ಇತ್ತು, ಹೋದ. 7 ಸುತ್ತು ಕೋಟೆ ದಾಟಿ ಹೊರಗೆ ಬರಬೇಕಾಗಿತ್ತು. ಹೊರಗೆ ಬರೋ ಮುಂದೆ ಅವನ್ನ ಹೊರಗೆ ಬಿಡ್ಬೇಕಲ್ಲ. ಯಾರು ಬಿಡೋರು? ಯಾರೋ ಒಬ್ರಿಗೆ ಕೇಳಿದ, ಗಜಾನನ್ ಅಂತವ್ರಿಗೆ, ನನ್ನ ಸ್ವಲ್ಪ ಹೊರಗೆ ಬಿಡ್ರಿ. ಅವಾಗ ಅವಂದು ಕೆಲಸ ಇತ್ತು. ಅವ ಏನು ಮಾಡಿದ ಅಂತ ಕೇಳಿದ್ರೆ, ಆ ಕ್ವಾಟಿ ಗಾಡಿ ಇತ್ತಲ್ಲ, ಕ್ವಾಟಿ ಗಾಡಿ ಹಿಂಗೆ ಹಿಡ್ಸಿದ್ನಂತ. ಏನಂತ ಹೇಳಿ, ಇದನ್ನ ಹಿಡ್ಕೊಂಡ ಹಿಂಗೆ ಹೋಗ್ರಿ, 6 ಸುತ್ತಾಗಿಂದ 7ನೇ ಸುತ್ತಿಗೆ ಏನೈತಿ, ಬಾಗ್ಲ ಬರ್ತತಿ, ಹೊರಗೆ ಹೋಗ್ಬಿಡ್ರಿ ಅಂತೇಳಿ ಹಿಡ್ಸಿದ್ನ. ಹಿಂಗೆ ಹಿಡ್ಕೊಂಡ ಹೊಂಟ. ಹಿಡ್ಕೊಂಡು ಹೊಂಟ ಗಾಡಿನ. ಹೊಂಟ 6.5 ಸುತ್ತಾನ. ಇನ್ನು ಬಾಗ್ಲು ಬಂದೈತೆ. ಅಲ್ಲೇ ಬಾಗ್ಲು ಬಂದಾಗ ಅವಂಗೆ ಇಂತಲ್ಲಿ ಗಜಕರ್ಣ ಆಗೈತಿ. ಏನ್ರವ ಅರ್ಥ ಆಗಿರ್ಬೇಕಲ್ಲ. ಗಜಕರ್ಣ ಕೆರಿತಿರ್ತೈತಿ ನೋಡಿ, ಭಾಳ ತಿಂಡಿ ಕೊಡ್ತದ. ಅವ ಏನು ಮಾಡ್ಯಾನ, ಬಾಗ್ಲು ಬಂದಿತ್ತಲ್ಲ, ಬಾಗ್ಲು ಬಂದಾಗ ಹಿಡ್ಕೊಂಡು ಹೊಂಟವ. ಗಜಕರ್ಣ ಇಲ್ಲಿ ತಿಂಡಿ ಕೊಟ್ಬಿಡ್ಲಿ, ಆ ಬಾಗ್ಲ ಆ ಕೈ ಗಾಡಿಗೆ ಹಚ್ಚಿದ ಕೈ ಬಿಟ್ಟು ಇಲ್ಲಿ ಏನು ಮಾಡ, ಗಜಕರ್ಣ ತುರ್ಸ್ಕೊಂತ ಮುಂದೆ ಹೋಗ್ಯಾನ. ಅರ್ಥ ಆಗಿರ್ಬೇಕಲ್ಲ. ಮತ್ತೆಲ್ಲಿ ಹೋಗುದ? ಮತ್ತೆ ನಾವು ಏನಾಗಕತ್ತೀವಿ ಅಂತ ಕೇಳಿದ್ರೆ, ಈ ಸಂಸಾರದ ಕಜ್ಜಿ ಕಡಿಯಾಕತ್ತಾವ ನಮಗೆ. ಪುನರಪಿ ಜನನಂ ಪುನರಪಿ ಮರಣಂ ಯಾಕೆ ಆಗಾಕತ್ತೈತೆ ಅಂತ ಕೇಳಿದ್ರೆ, ನಾವು ದೇವರನ್ನ ಮರೆಯಾಕತ್ತೀವಿ. ಸಂಸಾರ ಸುಳ್ಳೈತಿ ಕಾಕ, ಬೆಳ್ಳಿ ಬಂಗಾರ ಯಾವ ಲೆಕ್ಕ, ನಾತದೋಳು ನಡಿತದ ತುಕ, ತೊಡಸುತ್ತಾರ ಮೋಕ್ಷದ ಪದಕ. ಯಾರಿಗೇಳಿ ಬಂದಿದಿ ಈ ಭಾವಕ, ಕರ್ಮ ಕಳೆಯಲೇಬೇಕ. ಯಾರಿಗೇಳಿ ಬಂದಿದಿ ಈ ಬವುಕ ಯಾರಿಗೇಳಿ ಬಂದಿದಿ ಈ ಭವಕ,
ಕರ್ಮ ಕಳೆಯಲೇಬೇಕ ಯಾರಿಗೇಳಿ ಬಂದಿದೆ ಈ ಭವಕ ಯಾರಿಗೇಳಿ ಬಂದಿದೆ ಈ ಭವಕ ಕರ್ಮ ಕಳೆಯಲೇಬೇಕ ಯಾರಿಗೇಳಿ ಬಂದಿದೆ ಈ ಭವಕ ಯಾರಿಗೇಳಿ ಬಂದಿದೆ ಈ ಭವಕ ಕರ್ಮ ಕಳೆಯಲೇಬೇಕ ಯಾರಿಗೇಳಿ ಬಂದಿದೆ ಈ ಭವಕ ಮರೆತರೆ ಕತ್ತಲೆ ಲೋಕ ಅರಿತರೆ ಆತ್ಮದ ಬೆಳಕ ಮರೆತರೆ ಕತ್ತಲೆ ಲೋಕ ಅರಿತರೆ ಆತ್ಮದ ಬೆಳಕ ಮಾಡಿದರ ಮ್ಯಾಗಿನ ಜಳಕ ಮ್ಯಾಡಿದರ ಮ್ಯಾಗಿನ ಜಳಕ ಮಾಡಿದರ ಮ್ಯಾಗಿನ ಜಳಕ ಹೋಗುದಿಲ್ಲೋ ಒಳಗಿನ ಹುಳುಕ ಯಾರಿಗೇಳಿ ಯಾರಿಗೇಳಿ ಬಂದಿದೆ ಈ ಭವಕ ಕರ್ಮ ಕಳೆಯಲೇಬೇಕ ಯಾರಿಗೇಳಿ ಬಂದಿದೆ ಈ ಭವಕ ಸಂಸಾರ ಸುಳ್ಳೈತಿ ಕಾಕ ಬೆಳ್ಳಿ ಬಂಗಾರ ಯಾವ ಲೆಕ್ಕ ಕಾಕ ಸಂಸಾರ ಸುಳ್ಳೈತಿ ಕಾಕ ಬೆಳ್ಳಿ ಬಂಗಾರ ಯಾವ ಲೆಕ್ಕ ನಾತದೋಳು ನಡೀತದ ತೂಕ ನಾತದೋಳು ನಡೀತದ ತೂಕ ತೊಡಿಸುತ್ತಾರ ಮೋಕ್ಷದ ಪದಕ ಯಾರಿಗೇಳಿ ಯಾರಿಗೇಳಿ ಬಂದಿದೆ ಭವಕ ಕರ್ಮ ಕಳೆಯಲೇಬೇಕ ಯಾರಿಗೇಳಿ ಬಂದಿದೆ ಈ ಭವಕ ಬತ್ತಲೆಯಾಗಿ ಬಂದಿ ಮರ್ತ್ಯಕ ವ್ಯರ್ಥರಾಗ ಹಾಕಿ ಸ್ವಾರ್ಥಕ ಬತ್ತಲೆಯಾಗಿ ಬಂದಿ ಮರ್ತ್ಯಕ ವ್ಯರ್ಥರಾಗ ಹಾಕಿ ಸ್ವಾರ್ಥಕ ಕರ್ತನಿಗೆ ಮಾಡೋ ತರ್ಕ ಕರ್ತನಿಗೆ ಮಾಡೋ ತರ್ಕ ಕಳಿತಾನ ಈ ಭವ ಶೋಕ ಯಾರಿಗೇಳಿ ಯಾರಿಗೇಳಿ ಬಂದಿದೆ ಭವಕ ಕರ್ಮ ಕಳೆಯಲೇಬೇಕ ಯಾರಿಗೇಳಿ ಬಂದಿದೆ ಈ ಭವಕ ಓ ಯಾರಿಗೇಳಿ ಬಂದಿದೆ ಈ ಭವಕ ಕರ್ಮ ಕಳೆಯಲೇಬೇಕ ಯಾರಿಗೇಳಿ ಬಂದಿದೆ ಈ ಭವಕ ಯಾರಿಗೇಳಿ ಬಂದಿದೆ ಈ ಭವಕ ಯಾರಿಗೇಳಿ ಬಂದಿದೆ ಈ ಭವಕ ಭವಕ ಜೋರಾಗಿ ಚಪ್ಪಾಳೆ ಬರಲಿ ನಮ್ಮ ಗವಾಯಿಗಳಿಗೆ ಕಣ್ಣಿಲ್ಲ ಅಂದ್ರೆ ಸಂದರ್ಭ ತಕ್ಕ ಹಾಡ್ಬೇಕಲ್ಲ ನನ್ನ ವಿಷಯ ಏನಿರ್ತೈತೆ ಅದನ್ನ ಹಾಡ್ತಾರೆ ಅವರು ಇಲ್ಲಾಂದ್ರೆ ಚಾದಾಗ ಉಪ್ಪು ಹಾಕಿದಂಗೆ ಆಗ್ತೈತಿ ಹೌದಲ್ಲ ಯಾರೇ ಇಬ್ರು ಗಂಡ ಅಂತ ಭಾಳ ಓದಿದ್ರಂತ ಬ್ಯಾಂಕ್ ಮ್ಯಾನೇಜರ್ ಇದ್ರಂತ ಹೇಳಬೇಡ ಮೊದ್ಲು ಕೇಳ್ತೀರಿ ನೀವು ಇದನ್ನು ಗಂಡ ಅಂತ ಕತೆ ಅಂದ್ರೆ ಭಾಳ ಬೇಕು ನಿಮಗೆ ನಡ್ವರ್ಕ್ ಹೇಳ್ತೇನೆ ನನಗೆ ಬ್ಯಾಡಿಗೆ ಈಗ ಇಟಗಿ ಭೀಮನ ಪುರಾಣ ನೋಡೋಣ ಹೌದಲ್ಲ ನೋಡ್ರಿ ಭೀಮಾಂಬಿಕೆ ಅನಂತ ಲೀಲೆಯನ್ನು ಮಾಡಾಕತ್ತಾಳ ಯಾರ ಸೊಲಾಗಿ ತನ್ನ ಸೊಲಾಗಲ್ಲ ಯಾರು ಹತ್ಕೊಂತ ಬರ್ತಾರಲ್ಲ ಅವ್ರ ಕಣ್ಣೀರನ್ನು ಒರೆಸುವಂತ ಮಹಾತಾಯಿಯಾಗಿದ್ದಾಳ ಅವಳು ಹತ್ಕೊಂತ ಬಂದ್ರಿಲ್ಲ ಅವರಿಗೆ ಆಶ್ರಯ ನೀಡುವ ಅನ್ನದಾತೆ ಮಹಾತಾಯಿಯಾಗಿದ್ಲಕ್ಕೆ ಏನಂತಳ ಆಗ್ಬಿಡ್ತಿತ್ತು ಅಷ್ಟೊಂದು ತಪೋನಿಧಿ ಆಗಿದ್ಲು ಆ ಮಹಾತಾಯಿ ನಿನ್ನೆ ಬಂದಿದ್ನಲ್ಲ ಯಾರು ಬಂದಿದ್ರು ನಿನ್ನೆ ಆರ್ಯರ್ ತುಳಜಪ್ಪ ಬಂದಿದ್ನಲ್ಲ ಶ್ರೀಮಂತಿಕೆ ಕೊಟ್ಟಿದ್ಲಲ್ಲ ಹಂಗ ಇವತ್ತ
ಒಬ್ಬ ವ್ಯಕ್ತಿ ಬರ್ತಾನ, ಯಾರು ಅಂತ ಕೇಳಿದ್ರೆ ಹಡಪದ ಹನುಮಂತಪ್ಪ ಅಂತ ಹೇಳಿ ಬರ್ತಾನಕ್ಕೆ ಹತ್ರ ಒಬ್ಬ. ಹಡಪದ ಹನುಮಂತಪ್ಪ ಭೀಮಮ್ಮನ ಪರಮ ಭಕ್ತನಾಗಿದ್ದ. ಅವಳನ್ನು ತ್ರಿಕಾಲದಲ್ಲಿ ನೆನೆಸ್ತಾ ಇದ್ದ, ಯಾವಾಗಲೂ ಅವಳ ಧ್ಯಾನದಲ್ಲಿರ್ತಿದ್ದ. ಅವಳ ಪರಮ ಭಕ್ತ. ಆದ್ರೆ ಎಷ್ಟು ಕಷ್ಟಪಟ್ಟು ದೇಹವನ್ನು ಬೆಳೆಸಿದ್ದ ಅಂತ ಕೇಳಿದ್ರೆ 6 ಪ್ಯಾಕ್ ಅಂತಾರಲ್ಲ, ಗರಡಿ ಮನೆಗೆ ಹೋಗಿ ಆ ಗರಡಿ ಮನೆಯೊಳಗೆ ಹೋಗಿ ಏನು ಮಾಡ್ತಿದ್ದ ಅಂತ ಕೇಳಿದ್ರೆ ವ್ಯಾಯಾಮ ಮಾಡ್ತಿದ್ದ. ತಯಾರು ಮಾಡ್ಕೊಂಡಿದ್ದ ಬಾಡಿ, ಅಷ್ಟು ವಜ್ರ ಶರೀರ ಆಗಿತ್ತ ಒಂದು. ಮಾಡಿ 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 ಎಷ್ಟು ಗಟ್ಟಿಯಾಗಿದ್ದ ಅಂತ ಕೇಳಿದ್ರೆ ಹಿಂಗೆ ಗುದ್ದಿದ್ರೆ ಕಲ್ಲು ಹೊಡಿತಿದ್ದ, ಅಷ್ಟು ತಾಕತ್ತಾಗ್ಬಿಟ್ಟಿದ್ದ, ಅಷ್ಟು ಪೈಲ್ವಾನಾಗಿದ್ದ ಗರಡಿ ಮನೆಯೊಳಗೆ. ಇವತ್ತು ಗರಡಿ ಮನೆ ಅವೆಲ್ಲ ಹೋಗ್ಬಿಟ್ಟು ಯಾವ ಊರಾಗ ನೋಡಿದ್ರೆ ಪ್ರತಿಯೊಂದು ಹಿಂದಿನ ಊರಾಗ ರೈತರು ಇರಲಿ ಯಾರಿರಲಿ ಯುವಕರು ಎಲ್ಲ ಹಗಲೆಲ್ಲ ಒಕ್ಕಲ್ತನ ಮಾಡಿ ಸಂಜೆ ಎಲ್ಲಿ ಹೋಗಿದ್ರು ಅಂತ ಕೇಳಿದ್ರೆ ಗರಡಿ ಮನೆಗೆ ಹೋಗಿ ಮೆಹನತ್ ಮಾಡ್ತಿದ್ರು ಗರಡಿ ಮನೆಯೊಳಗೆ. ಇವತ್ತು ಗರಡಿ ಮನೆ ಇಲ್ಲ, ಇನ್ನೊಂದು ಗರಡಿ ಮನೆ ಬಂದಾವ. ಏನು ಬಂದಾವ ಗೊತ್ತಾ ನೀವು? ಏನು ಬಂದಾವ ಹೇಳ್ರಿ? ಜಿಮ್ ಬಂದಾವ. ಅದು ಕರೆವಾಕಿ ಹೇಳಿದ್ದೆ. ಅವು ಎಲ್ಲಿದಾವ? ಹಳ್ಳ್ಯಾಗಿಲ್ಲ, ಸಿಟ್ಯಾಗ ಅದಾವ. ಜಿಮ್ ಹೋಗಿ ಮತ್ತೊಂದು ಜಿಮ್ ಬಂದಾವ. ಏನು ಬಂದಾವ ಗೊತ್ತ? ಜುಮ್ ಮನ್ಸು ಬಂದಾವ. ಈಗ ಏನು ಬಂದಾವು? ಡಾಬಾ. ಅವಕ್ಕೆ ಲೈಟ್ರ್ ಹೆಂಗೆ ಹಾಕಿರ್ತಾರಂದ್ರೆ ಇಲ್ಲಿ ಹಾಕ್ಯಾರಲ್ಲ, ವೀರಭದ್ರೇಶನ ಗುಡಿ ಮುಂದೆ ಹಾಕಿರಂಗೆ ಹಂಗ ಬಂದು ಬಲಿಗೆ ಬಿದ್ದ ಬಿಡ್ಬೇಕು. ಬಗ್ 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 ಅಂತಿರ್ತಾವ. ಮನ್ಯಾಗ ಏನು ಬಿಸಿ ರೊಟ್ಟಿ ಮಾಡೀನಿ, ಬಾ ಇಬ್ರು ಕೂಡ ಊಟ ಮಾಡೋಣ ಅಂದ್ರೆ ಅವು ಬರಂಗಿಲ್ಲ. ನಾ ಡಾಬಾಕ್ಕೆ ಹೋಗಿ ಬರ್ತೀನಿ ತಡಿ ಅಂತಾನೆ. ಅಲ್ಲಿ ಹೋಗಿ ದಾಲ್ ಫ್ರೈ ತಿಂದು ಬಂದ. ಏನೋ ಗಜ ನಾನು ಏನೇನದ ಏನು ಮೊನ್ನೆ ಹೇಳಕತ್ತಿದ್ದೀವ, ಏನೇನು ಲಿಸ್ಟ್ ನೋಡ್ರಿ. ಅಲ್ಲಿ ಹೋಗಿ ಅಲ್ಲಿ ತಿನ್ನೋದು. ಮನ್ಯಾಗ ಚಂದ ಅಂತಿರ್ತಾಳಕ್ಕೆ ಹೆಣ್ತಿ, ಬಾ ಬಿಸಿ ರೊಟ್ಟಿ ಮಾಡೇನಿ, ಉಳ್ನುಚ್ಚು ಮಾಡೇನಿ, ತಿನ್ನೋಣ ಬಾ, ಆರಾಮ್ ಊಟ ಮಾಡೋಣ. ಇವ ಒಲ್ಲೆ ಅಂತ ನೆಲೆ ಹೋಗ್ತಾನ, ಡಾಬಾಕ್ಕೆ ಹೋಗ್ತಾನೆ. ಡಾಬಾದ ಊಟ ಹೆಣ್ತಿ ಮಾಡಿಕೊಟ್ಟಿದ್ದೆ ನಿಮ್ಗೆ ಗೊತ್ತಿಲ್ಲ, ಇನ್ನೂ ಸಣ್ಣರಾಗ ರುಚಿ ಹತ್ತದಿಲ್ಲ. ಡಾಬಾನ ಹತ್ತತಿ. ಇವತ್ತು ನಾವು ಎಲ್ಲಿಗೆ ಬಂದೀವಿ? ಡಾಬಾ ಸಂಸ್ಕೃತಿ ಬಂದೀವಿ. ಇಂಡಿಯಾ ಈಸ್ ಡಿವೈನ್ ಕಂಟ್ರಿ, ನಾಟ್ ವೈನ್ ಕಂಟ್ರಿ. ಏನ್ರಿ? ಭಾರತ ದೇಶ ಆಧ್ಯಾತ್ಮದ ದೇಶ ಹೊರತು ವೈನ್ ಕಂಟ್ರಿ ಅಲ್ಲ. ಅದು ಸೆರೆಗುಡುಕರ ದೇಶವಲ್ಲ ನಮ್ದು. ಯಾವುದು? ಆಧ್ಯಾತ್ಮದ ದೇಶ. ಹಂಗಿಲ್ಲ. ಹಡಪದ ಹನುಮಂತಪ್ಪ ಏನಾಗಿದ್ದ ಅಂತ ಕೇಳಿದ್ರೆ 6 ಪ್ಯಾಕ್ ಮಾಡ್ಕೊಂಡಿದ್ದ. ಮಾಡಿ 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 ಮನ್ಯಾಗ ಅವಂದು ಲಗ್ನ ಮಾಡ್ಬೇಕು ಅಂತೇಳಿ ವಿಚಾರ ಮಾಡಿದ್ರು. ಮನ್ಯಾಗ ಲಗ್ನ ಮಾಡಬೇಕು ಅಂತೇಳಿ ವಿಚಾರ ಮಾಡಿದ ಬಳಿಕ ಕನ್ಯಾ ನೋಡಿದ್ರು, ಲಗ್ನ ಮಾಡಿದ್ರು. ಹೆಂಡತಿ ಬದಲು ಏನಾಗ್ಬಿಟ್ಟಿತ್ತು ಅಂತ ಕೇಳಿದ್ರಿ, ಒಂದು ವ್ಯಾಯಾಮ ಮಾಡಿ 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 ಇವಂದೇನಾಗಿತ್ತು? ಏನಾಗಿತ್ತು ರೀ? ಪುರುಷತ್ವನೇ ಹೋಗ್ಬಿಟ್ಟಿತ್ತು. ಅರ್ಥ ಆಗತ್ತಲ್ಲ ಹಿಂಗಂದ್ರೆ? ಪುರುಷತ್ವ ಹೋಗ್ಬಿಟ್ಟಿತ್ತು. ಹೆಂಡತಿ ಬಂದ್ಲು, ಜಗಳ ಬರಾಕತ್ತಿ ಇಬ್ಬರು ನಡುವೆ. ಭಾಳ ಬೇಸರ ಆಗಿತ್ತು ಜೀವನ. ನಾನು ಇಷ್ಟು ದಿವಸ ಭಾಳ ಸಾಧನೆ ಮಾಡಿದೆ, ಲಗ್ನ ಮಾಡಿಕೊಂಡು ಅಲ್ಲಿ ಹೋಗಿ ಕುಸ್ತಿ ಒಗದೆ ಹೊರತು ಹೆಂಡತಿ ಜೊತೆಗೆ ನಾ ಸೋತೆ, ನಾ ಬಿದ್ದೆ ಕೆಳಗೆ, ಕುಸ್ತಿ ಒಗ್ಯಾಕೆ ಆಗಲಿಲ್ಲ ಅಂತ ಹೇಳಿ ಚಿಂತೆ ಮಾಡಿ ಒಂದು ದಿನ ಭೀಮಮ್ಮ ನಿಡ್ಗುಂದಿ ಕೊಪ್ಪಕ್ಕೆ ಹೋಗಿರ್ತಾಳೆ. ನೋಡ್ರಿ ಹೆಂಗಿರ್ತೈತಿ. ನಮ್ಮ ಹಣೆ ಬರ ಚಲೋ ಇತ್ತಂದ್ರೆ ದೇವ್ರು ನಮ್ಮ ಹತ್ರ ಬರ್ತಾನೆ ತಾಯಂದ್ರೆ, ಇಲ್ಲಾಂದ್ರೆ ಯಾರೂ ಬರೋದಿಲ್ಲ, ಸಮೀಪ ಬರಂಗಿಲ್ಲ. ಇವ ಏನು ಮಾಡಕತ್ತಿದ್ದ ಅಂತ ಕೇಳಿದ, ದಿನಾ ಗಂಡ ಹೆಂಡತಿ ನಡುವೆ ಸಂಸಾರದ ಅದ್ರ ಸಲ ನ್ಯಾಯ ಬರೋದು, ಪುರುಷತ್ವ ಇರಲಿಲ್ಲ. ನನ್ನನ್ನು ನೀ ಮಾಡ್ಕೊಂಡಿ ಅಂತ ಹೇಳಿಕಿ ಜಗಳ ತೆಗಿಕಿ ಸಾಕಿನ ಜೀವನ ಅಂತ ಹೇಳಿ ಹಗ್ಗ ತಗೊಂಡವಂತ. ಹಗ್ಗ ತಗೊಂಡು ಹೊಲಕ್ಕೆ ಹೋದ. ಹೊಲದಾಗ ಬನ್ನಿ ಗಿಡ ಊರ್ ಮುಂದೆ ಹೊಲದಾಗ ಹೋಗಿ ನೋಡ್ರಿ ಹಾಕ್ಕೊಡಕತ್ತಿದ್ದ. ಕಟ್ಟಿದ ಹಗ್ಗನ ಇನ್ನೇನು ಕುತ್ತಿಗೆ ಹಾಕ್ಕೋಬೇಕಾಗಿತ್ತು. ಅಷ್ಟೊತ್ತಿಗೆ ಭೀಮಮ್ಮ ಅಲ್ಲೇ ಬರಾಕತ್ತಿರ್ತಾಳೆ, ಅಲ್ಲೇ ರಸ್ತೆ ಇರ್ತತಿ, ಬರಾಕತ್ತಿರ್ತಾಳ. ಅವ ಹನುಮಂತಲ್ಲ ನೋಡ್ರಿ. ನಂಬಿದವರನ್ನ ಭಗವಂತ ನಾವು ಅದಕ್ಕೆ ಗುರುವಿನ ಪಾದದಲ್ಲಿ ನಿಷ್ಠೆಯನ್ನಿಡಬೇಕು, ಶ್ರದ್ಧೆಯನ್ನಿಡಬೇಕು. ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ನಂಬೆಲ ಮನವೇ ಹಂಬಲಿಸದಿರು ಬರಿದೆ, ನಂಬಿಕೆಯ ಕಾರಣವು ಸಾಂಬನೊಲಿಯುವುದಕ್ಕೆ
ಅಂತ ಶರಣರು ಹೇಳ್ತಾರಲ್ಲ, ಇವ ಭೀಮವ ನಾ ಸೋತೀನಿ ಹೊರಗೆ ಹೇಳಿದ್ರೆ ಮರ್ಯಾದೆ ಕಡಿಮೆ ಆಗ್ತತಿ. ಹೌದಲ್ಲ, ಹೊರಗೆ ಹೇಳಕ್ಕೂ ಬರಂಗಿಲ್ಲ, ಮರ್ಯಾದೆ ಕಡಿಮೆ ಆಗ್ತದ. ಯಾರಿಗೆ ಹೇಳೋದು ಬೇಡ, ಏನು ಕೇಳೋದು ಬೇಡ, ನನ್ನ ಜೀವನವನ್ನು ಏನು ಮಾಡೋಣ, ಕೊನೆಗೊಳಿಸ್ಕೊಳ್ಳೋಣ ಅಂತ ಹೇಳಿ ಹಗ್ಗ ಹಾಕ್ಯಾನ. ಇನ್ನೇನ್ ಬಿಡಬೇಕು ಅಂದ್ರೊಳಗೆ ಹೋಗಿ ಹನುಮ ಕೈ ಹಿಡ್ದಾಳ. ಯಾರು? ಅವ್ವ. ಏ ಹನುಮ, ನಾ ಅದೇನೋ, ನಾ ಇರೋ ಮಠ ಯಾಕೆ ಚಿಂತೆ ಮಾಡ್ತೀಯೋ ಹನುಮ ಅಂದಾಳ ಹೋಗಿ ಕೈ ಹಿಡಿದು. ಸಾವುದು ಸಂದೇಶ ಅಲ್ಲ, ಈಸಬೇಕು, ಇದ್ದು ಜಯಿಸಬೇಕು. ಜೀವನದ ಕಷ್ಟ ಬರ್ತಾವು, ಬೆನ್ನು ಕೊಟ್ಟು ಓಡಬಾರ್ದು, ಎದೆ ಕೊಟ್ಟು ನಿಲ್ಬೇಕೋ ಹನುಮೆ ಅಂತ ಹೇಳಿ ಬೈದಾಳ. ಯಾಕ ಯಾಕ ಕುದಿಗೆ ಹಾಕೊಳಕತ್ತಿದ್ದ, ಅವಾರ ಸಾಯಕತ್ತಿದ್ದ, ಹೆಂಡತಿ ಟಾರ್ಚರ್ ಕೊಟ್ಟಿದ್ಲು. ಸಹಜ ಇದೆ ಅಲ್ಲ ಸಂಸಾರದಲ್ಲಿ, ಎಲ್ಲರಂಗ ನಾನು ಮಕ್ಕಳು ಹಡಿಬೇಕು ಅನ್ನೋದು ಇರ್ತದಲ್ಲ, ತಾಯಂದಿರ ಬೈಕೆ ಇರ್ತದೆ. ಅದಕ್ಕೆ ಕೊರತೆ ಆದಾಗ ಉರ್ಲು ಹಾಕೊಳಕ್ ಹೊಂಟಿದ್ದ. ಬಂದ ಅವ್ವ ಹಿಡಿತಾಳೆ, ಏಯ್ ಬಿಡ ಇಳಿ ಕೆಳಗಂತ ಹೇಳಿ ಇಳಿಸ್ ಬಾಯಿಲ್ ನನ್ನ ಜೊತೆಗೆ ಅಂತ ಹೇಳಿ ಆಕಿ ಬಂಡಿ ಒಳಗೆ ಹತ್ತಿಸ್ಕೊಂಡ್ಬರ್ತಾಳೆ. ಹತ್ತಿಸ್ಕೊಂಡ್ ಬಂದು ಹೇಳ್ತಾಳೆ, ನೋಡ ಹನುಮ, ನೀನು ಇಲ್ಲೊಂದು ಬಿಲ್ವ ಪತ್ರಿ ಗಿಡ ಇದೆ ನೋಡು. ಏನೋ ಬಿಲ್ವ ಪತ್ರಿ ಗೊತ್ತೈತಲ್ಲ, ಬಿಲ್ವ ಪತ್ರಿ ಎಷ್ಟು ಶಕ್ತಿ ಇರ್ತದೆ ಬಿಲ್ಪತ್ರಿ ಒಳಗಂತ ಕೇಳಿದ್ರೆ, ಯಾಕೆ ಬಿಲ್ಪತ್ರಿ ಗಿಡ ಐತ್ರಿ ಅವರ? ಬಿಲ್ಪತ್ರಿ ಗಿಡ ಹೆಂಗ್ ಬಂತು ಗೊತ್ತೈತೇನೆ ಇತಿಹಾಸ? ಅದ್ರ ಗೊತ್ತಿಲ್ಲ, ಹೇಳಬೇಡ. ಆಕೇನು ಹೇಳಿಲ್ಲ, ನಾ ಎಕ್ಸ್ಟ್ರಾ ಹೇಳಕತ್ತೀನಿ, ಪುರಾಣದಾಗ ಇಲ್ಲಿದೆ. ಒಮ್ಮೆ ನಾರಾಯಣನ ಹೆಂಡತಿ ಯಾರ? ನಾರಾಯಣಿ ಅಂದ್ಬಿಡ್ಬೇಕು ನೀವು. ಲಕ್ಷ್ಮೀ ಇದಾಳಲ್ಲ, ಒಂದು ವೃತ ಹಿಡಿದಿದ್ಲಂತ. ನೀವು ತಾಯಂದಿರು ಭಾಳ ವೃತ ಮಾಡ್ತಿರಲ್ಲ, ಎಲ್ಲ ನಾನು ಹೇಳಿರ್ತೀನಿ, ಭಾಳ ಮಂದಿ ತಾಯಂದಿರು ವೃತ ಮಾಡಿ ಅಂತ ಹೇಳಿರ್ತೀನಿ. ವೃತ ಮಾಡಿದ್ಲಂತ ಏನಂತ ಹೇಳಿ, ಪರಮಾತ್ಮನ ಪದಕ್ಕೆ 1001 ಬಿಲ್ವ ಪತ್ರಿಗಳನ್ನ ಧರಿಸಿ ಏನ್ ಮಾಡ್ಬೇಕ್ರಿವ, ಪೂಜೆ ಮಾಡುವಂತ ವೃತವನ್ನ ಯಾರು ಹಿಡಿದಿರ್ತಾರೆ? ಲಕ್ಷ್ಮಿ ಹಿಡಿದಿರ್ತಾಳೆ, ಮಹಾಲಕ್ಷ್ಮಿ ಹಿಡಿದಿರ್ತಾಳೆ, ದಿನಾ ಪೂಜೆ ಮಾಡ್ತಿರ್ತಾಳೆ. ಭಕ್ತಿ ಪರೀಕ್ಷೆ ಮಾಡ್ಬೇಕಲ್ಲ, ಭಕ್ತಿ ಪರೀಕ್ಷೆ ಹಾಕಿರ್ತೈತಿ ನಮ್ದು. ಇಲ್ಲೇ ಇಂಡಿಯೊಳಗೆ ಇಂಡಿ ಅಂತ ಬಂದೈತಿ, ಗೊತ್ತೈತಿಲ್ಲ? ಇಂಡಿಗೆ ಯಾಕಂತ ಇಂಡಿ ಅಂತ ಬಂತು ಅವರ ಗೊತ್ತಿಲ್ಲಲ್ಲ? ಅದೊಂದಿಷ್ಟು ಹೇಳಿ ಹೋಗ್ಬಿಡ್ತೀನಿ. ಇಂಡಿಗೆ ಯಾಕೆ ಬಂತ ಕೇಳಿದ್ರೆ, ಇಂಡಿಯೊಳಗೆ ಶಾಂತೈನರು ಅಂತೇಳಿ ಒಬ್ಬ 12ನೇ ಶತಮಾನದಲ್ಲಿ ಶರಣರಿದ್ರೆ ಅವರ. ಇವತ್ತಿಗೆ ಹೋದ್ರೆ ಇಂಡಿಯೊಳಗೆ ಶಾಂತೇಶ್ವರ ದೇವಾಲಯ ಇದೆ. ಹೋಗಿರೇನ? ಯಾರು ಹೋಗಿಲ್ಲ? ಸಿನಿಮಾ ಥಿಯೇಟರ್ಗೆ ಹೋಗಿರ್ರಿ? ಹೋಗ್ಯಾರ? ನೋಡ್ರಿ, ಮಹಾ ಕೃಪಾಮೂರ್ತಿ ಆಗಿರ್ತಕ್ಕಂಥ ಶಾಂತೇಶನ ಗುಡಿ ಇದೆ ಅಲ್ಲೇ. ಅವ ದಿನಾನು ಒಂದು ಹೂವಿನ ಇಂಡಿ ನೋಡ್ರಿ, ಹೂವಿಂದು ಗುಚ್ಛವನ್ನು ಕಟ್ಟಿ ಪರಮಾತ್ಮನ ಪಾದಕ್ಕಿಟ್ಟು ಪೂಜೆ ಮಾಡವನ್. ಒಂದ್ ದಿವಸ ಅವನ ಭಕ್ತಿಯನ್ನು ಪರಮಾತ್ಮ ಪರೀಕ್ಷೆ ಮಾಡಕ ಎಲ್ಲಿ ಇಂಡಿ ಸಿಗಲಾರ್ದಂಗ್ ಮಾಡ್ಬಿಡ್ತಾನ, ಹೂವಿನ ಗುಚ್ಛ ಸಿಗಲಾರ್ದಂಗ್ ಮಾಡ್ಬಿಡ್ತಾನ. ಏ ಪರಮಾತ್ಮ, ಇವತ್ತು ನಿನ್ನ ಪೂಜೆಗೆ ನಾವು ವೃತ ಹಿಡ್ದೀನಿ, ದಿನ ಒಂದು ಇಂಡಿಯನ್ನು ಹೂವಿನ ಗುಚ್ಛವನ್ನು ಇಟ್ಟು ನಾ ಪೂಜೆ ಮಾಡ್ಬೇಕಂತ ವೃತ ಹಿಡ್ದೀನಿ. ನನ್ನ ನೀವು ವೃತಕ್ಕೆ ಅಡ್ಡು ಬರ್ತಿ ಅಂತ ಕೇಳಿದ್ರೆ, ನೀ ಕೊಟ್ಟಿಲ್ಲ ಅಂತ ಕೇಳಿದ್ರೆ, ನನ್ನ ಶಿರವೇ ನಿನಗೆ ಏನಂತ ಕೇಳಿದ್ರೆ ಅದು ಒಂದು ಹೂವಿನ ಗುಚ್ಛ ಅಂತ ತಗೋ ಅಂತೇಳಿ ಕತ್ತರಿಸ್ಕೊಳಕ್ ಹೋಗ್ತಾನ ಶಿವ. ಯಾರು? ಶಾಂತೇಶ ಕತ್ತರಿಸ್ಕೊಳಕ್ ಹೋದಾಗ ಶಿವ ಅಲ್ಲಿ ಪ್ರತ್ಯಕ್ಷ ಆಗಿ ಅವನನ್ನ ಕೈಲಾಸಕ್ಕೆ ಕರ್ಕೊಂಡು ಹೋದ ಅಂತ ಹೇಳಿ ಅವನ ಕತೆ ಬರ್ತೈತಿ, ಇಂಡಿ ಶಾಂತೇಶ್ವರ ಕತೆ. ಅವಾಗಿಂದ ಶಾಂತೇಶ ಪೂಜೆ ಮಾಡಿದ, ಇಂಡಿಯನ್ನು ಇಟ್ಟು ಪೂಜೆ ಮಾಡಿದ ಯಾವ್ರದು? ಇಂಡಿ ಅಂತ ಹೇಳಿ ಆ ಊರಿಗೆ ಏನ್ ಬಂತು? ಹೆಸರು ಬಂತು ಇಂಡಿ. ಗೊತ್ತಿರ್ಲಿ ನಿಮ್ಗೆ, ಸುಮ್ಮನೆ ಯಾಕೆ ಇದನ್ನೆಲ್ಲ ಹೇಳಕತ್ತೀನ ಗೊತ್ತಾಗ್ಲಿ ಅಂತ. ಹಂಗಿಲ್ಲಿ ಮಹಾಲಕ್ಷ್ಮಿ ಪೂಜೆ ಮಾಡ್ತಿದ್ಲು. ದಿನಾನು ಬಿಲ್ವಪತ್ರಿಯನ್ನು, ಒಂದು ದಳ ಬಿಲ್ವಪತ್ರಿಯನ್ನು ಜೀವನದಾಗ ಒಮ್ಮೆರ ಧರಿಸಿ ಪೂಜೆ ಮಾಡ್ಬೇಕು ನಾವು. ಲಿಂಗಯ್ಯನ ಅಂಗೈಯಾಗಿ ಇಟ್ಕೊಂಡು ಒಂದು ದಳ ಬಿಲ್ಪತ್ರಿ ಧರಿಸಿದ್ರೆ ಏನಾಗ್ತದ್ರಿ ಅವರ? ತ್ರಿದುಲಂ ತ್ರಿಗುಣಾಕಾರ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ. ದಿವಸ ಧರಿಸಿ ಮಾಡ್ಕೊಂಡ್ರಂಕ್ರು ಅಡ್ಡಿ ಇಲ್ಲ, ಒಟ್ಟ ಸಿಗಂಗಿಲ್ಲ. ಈಗ ಬರ್ತೈತಿ ಅಲ್ಲ ಮುಂದೆ, ಏನ್ ಬರ್ತೈತಿ ಈಗ ಮುಂದೆ? ಏನ್ ಬರ್ತೈತಿ? ಮಾರ್ಚ್ದಾಗ ಬರ್ತೈತಿ ಅಲ್ರಿ ಅವರ. ಏನ್ ಬರ್ತೈತ್ರಿ ಅವ? ಶಿವರಾತ್ರಿ ಬರ್ತೈತಿಲ್ಲ. ಅವತ್ತರ ಕುತ್ಕೊಂಡು ಏನ್ ಮಾಡ್ಬೇಕು? ಒಂದು ದಳ ಎಲ್ಲಿ ಸಿಗ್ಲಿ ಎಲ್ಲರೂ ತಗೊಂಬರಿ. ಅವತ್ತು ಹೋಗಿ ಒಂದು ದಳ ಬಿಲ್ಪತ್ರಿ ತಗೊಂಡು ಲಿಂಗದ ಮ್ಯಾಗ ಧರಿಸಿ, ಅದು ಹೆಂಗ್ ಧರಿಸ್ಬೇಕು ಗೊತ್ತೇನು?
ನನಗೆ ಈ ಸಲ ಬಂದೀನಿ ನಿಮ್ಮ ಊರಿಗೆ, ಮತ್ತೊಂದು ಸಲ ಬಂದ್ರೆ ನಾ ಏನು ಮಾಡ್ತೀನಿ, ನಿಮ್ಮ ಲಿಂಗ ಪೂಜೆ ಹೆಂಗೆ ಮಾಡ್ಬೇಕು, ವಿಭೂತಿ ಹೆಂಗೆ ಹಿಡಿಬೇಕು, ಬತ್ತಿ ಹೆಂಗೆ ಹಿಡಿಬೇಕು, ಬತ್ತಿ ಹೆಂಗೆ ಮಾಡೋ ಪ್ರತಿಯೊಂದು ನಿಮ್ಗೆ ಹೇಳ್ಕೊಡ್ತೀನಿ ನಾನು. 1-2 ದಿವಸ ಎಲ್ಲ ಊರಾಗ ಮಾಡೀನಿ, ಇದೇ ಊರಾಗ ಮಾಡೋಕ್ಕಾಗಿಲ್ಲ ನನಗೆ. ದಿವಸ 2 ದಿವಸ ನಿಮ್ಗೆ ಲಿಂಗ ಪೂಜೆಯನ್ನು ಮಾಡಿಸಿ ಬರ್ತೀನಿ ನಾ ಎಲ್ಲ ಊರಾಗ ತಾಯಂದಿರು ಶರಣರು ಎಲ್ಲರೂ ನನ್ನ ಜೊತೆಗೆ ನಸಿನ ಜಳಕ ಮಾಡಿ ಕೂತ್ಕೋಬೇಕು ನನ್ನ ಮುಂದೆ. ನಾನು ಎದುರುಗಡೆ ಕೂತ್ಕೊಂಡು ನಿಮಗೆ ಹೇಳಿಕೊಡ್ತೀನಿ ಪ್ರತಿಯೊಂದು ಹೆಂಗೆ ಪೂಜೆ ಮಾಡಬೇಕು, ನಾವು ಲಿಂಗಯ್ಯನನ್ನು ಹೆಂಗೆ ನೋಡ್ಬೇಕು, ಲಿಂಗಯ್ಯನ ಹೆಂಗೆ ಕಟ್ಕೋಬೇಕು. ನಮ್ಮ ಲಿಂಗಗಳು ಬಾತ್ರೂಮಿಗೆ ಹೋಗ್ಬಿಟ್ಟಿರ್ತವೆ ಇಲ್ಲೇ, ಮತ್ತೆ ಅದನ್ನು ಹೇಳ್ಕೊಂತ ಕುಂತೆ ಅಂದ್ರೆ ಮತ್ತೆ ಅದಕ್ಕೊಂದು ಮತ್ತೆ ಇತಿಹಾಸ ಇದೆ. ನನಗೆ ಅಂದ ಹಿಂಗೆ ಕಲ್ಲು ಹೋಗ್ದಂಗೆ ಆಗ್ತತಿ, ಬೇಡ. ಅದಕ್ಕೆ ಲಿಂಗ ಇಲ್ಲಿರ್ಬಾರ್ದ್ರಿ ಅವರ, ಎಲ್ಲಿರ್ಬೇಕ್ರಿವ, ಎಲ್ಲಿರ್ಬೇಕು, ಹಾರ್ಟ್ ಎಲ್ಲೈತಿ, ಹಾರ್ಟ್ ಎಲ್ಲೈತಿ ಮಕ್ಕಳ, ಸರ್ ಎಲ್ಲಿ ಐತಿ ಅಂತ ಹೇಳ್ಯಾರ, ಇಲ್ಲಿ ಹೇಳ್ಯಾರಲ್ಲ. ಹಾರ್ಟ್ ಇಲ್ಲಿ ಐತಿಲ್ಲ, ಎಡಗಡೆ ಐತಿಲ್ಲ ಹಾರ್ಟ್, ಯಾವಾಗಲೂ ಇಲ್ಲಿ ಹಾರ್ಟ್ ಇರ್ತೈತಲ್ಲ, ಇಲ್ಲೇ ಲಿಂಗಪ್ಪ ಇರ್ಬೇಕು. ಅರ್ಥ ಆಗತ್ತಿಲ್ಲ? ಅದನ್ನು ಹೇಳ್ಕೊಂತ ಕುಂತ್ರೆ ಭಾಳ ಐತೆ. ಅದಕ್ಕೆ ಅದನ್ನು ಮತ್ತೊಂದು ಸಲ ಹೇಳ್ತೇನೆ. ಈಗ ಭೀಮಮ್ಮನ ಪುರಾಣ ಅದಕ್ಕೆ ಇಲ್ಲಿ ಧರಿಸ್ಬೇಕು, ಯಾವಾಗಲೂ ಎದಿ ಮ್ಯಾಗ ಲಿಂಗ ಇರ್ಬೇಕು. ಎದಿ ಮ್ಯಾಗ ಲಿಂಗ ಇತ್ತಂದ್ರೆ ಏನು ಪ್ರಯೋಜನ ಗೊತ್ತನ್ರಿ? ದಿನ ಊಟ ಮಾಡ್ತಿರಲ್ಲ ಮಕ್ಕಳ, ಬಿಸಿ ಊಟ ಮಾಡ್ತಿರ್ತಿರಲ್ಲ ಮಧ್ಯಾಹ್ನ, ಲಿಂಗ ಇದ್ರ ಮತ್ತೆ ಏನ ಊಟ ಹೆಂಗೆ ಮಾಡ್ತೀರಿ ನೀವು? ಹೌದಲ್ರಿ? ಏನು ಹಿಂಗೆ ಮಾಡ್ತೀರಿ? ಹೌದಲ್ಲ ಮಲಯ? ಹೌದಲ್ಲ? ಊಟ ಹಿಂಗೆ ಮಾಡ್ತಿರಲ್ಲ, ಎದಿ ಮ್ಯಾಗ ಲಿಂಗ ಇತ್ತಂತ ತಿಳ್ಕೊರಿ, ಏನಾಗತ್ತೆ ಗೊತ್ತಾ? ಅವರ ನಿಮ್ಮ ಮನ್ಯಾಗ ಒಂದು ಬಾಳೆ, ಈಗ ನೀವು ಬರ್ಬೇಕಾದ್ರೆ ಚುರುಮರಿ ತಂದಿರಿ ಇಲ್ಲ, ಚುರುಮರಿ ತಂದೆ ನೀವು ಮನ್ಯಾಗ ಚುರುಮರಿ ಅಂತೀರಿ. ಈಗ ಅದನ್ನು ಇಲ್ಲಿ 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 ಮುಟ್ಟೈತಿ, ಈಗ ಶಿವನಿಗೆ ಮುಟ್ಟೈತಿ, ಈಗ ವೀರಭದ್ರೇಶ್ವನಿಗೆ ಮುಟ್ಟೈತಿ. ನಾನು ಅದನ್ನು ನಿಮ್ಗೆ ಒಂದೊಂದು ಹಿಡಿ ಹಾಕ್ತೀನಿ. ನೀವೇನಂತೀರಿ ಅದಕ್ಕೆ? ಚುರುಮರಿ ಅಂತೀರನ? ಪ್ರಸಾದ ಅಂತೀರಿ. ಹೌದಲ್ಲ? ನೀವು ಮಾಡಿದ ಅಡಿಗೆ ನಿಮ್ಮ ಗಂಗಾಳದಾಗ ನೀವು ಊಟ ಮಾಡೋ ಮುಂದೆ ಅದು ನಿಮ್ಮ ಹೊಟ್ಯಾಗ ಹೋಗ್ಬೇಕಾದ್ರೆ ಅದನ್ನು ತಗೊಂಡು ಇಲ್ಲಿಂದ ಊಟ ಮಾಡ್ತಿದ್ದೀರ ಅಂದ್ರೆ ಇಲ್ಲಿ ಹೆಂಗಿತ್ತು ಅಂತ ಕೇಳಿದ್ರೆ ಇಲ್ಲಿ ಫಸ್ಟ್ ಅದಕ್ಕೆ ಎಡಿ ಆಗ್ತೈತದೆ. ನಿಮಗೆ ಗೊತ್ತಿರ್ಲಾರ್ದಂಗೆ ಎಡಿ ಆಗ್ತತಿ, ಇಲ್ಲೇ ಎಡಿಯಾಗಿ ಪ್ರಸಾದ ಹೋಗ್ತತಿ. ಏನು ಇಲ್ಲಿ ಗಂಗಾಳದಂತ ತೊಗೊಂಡು ಇಲ್ಲಿ ಇತ್ತಂದ್ರೆ ಇಲ್ಲಿ ತೋರಿಸಿ ಹಿಂಗೆ ತೊಗೊಂಡು ಹಿಂಗೆ ನಾ ಹೇಳೋದು ಅರ್ಥ ಆಗತ್ತಿಲ್ಲ? ಕರೆಕ್ಟ್ ಐತಿಲ್ಲ ಹೇಳೋದು? ಸತ್ಯ ಐತಿಲ್ಲ? ಅದಕ್ಕೆ ಎಲ್ಲಾರು ಲಿಂಗಗಳು ಎಲ್ಲಿ ಬರ್ಬೇಕ್ರಿ? ಅವರ ಹಾಕೋತಿರಲ್ಲ, ನಾಳೆ ಇಲ್ಲಿ ಹಾಕ್ಕೊಂಡ್ರೆ ಬಾತ್ರೂಮ್ ತೆಗೆದ್ಬಿಡ್ರಿ, ಅವನ್ನ ತೆಗೆದು ಎದೆ ಮ್ಯಾಗ ಬರ್ಬೇಕು ಆ ಲಿಂಗ. ಹಂಗೆ ಲಕ್ಷ್ಮಿ ಪೂಜೆ ಮಾಡೋ ವೃತ್ತ ಹಿಡ್ದಿದ್ಲಂತ. ದಿನಾನು ಬಿಲ್ಪತ್ರಿ ಧರಿಸಿ 1,001 ದಳ ಬಿಲ್ಪತ್ರಿಯನ್ನು ಧರಿಸ್ತಿದ್ಲು. ಒಂದು ದಿವ್ಸ ಶಿವ ಏನು ಮಾಡಿಬಿಟ್ಟ ಅಂತ ಕೇಳಿದ್ರೆ, ಒಂದು ದಳ ಕಡಿಮೆ ಮಾಡಿಬಿಟ್ಟ. ದಳ ಕಡಿಮೆ ಮಾಡಿದಾಗ 1,000 ದರ್ಶಾಳ ಒಂದು ಧರಿಸ್ಬೇಕಾಗೈತಿ. ಪರಮಾತ್ಮನ ಪರೀಕ್ಷೆ ಅಲ್ಲಿ ಏನಿಲ್ಲ, ಬಿಲ್ಪತ್ರಿ ಇಲ್ಲ. ಹೆಂಗೆ ಮಾಡೋದು ಅಂತಂದ್ಲು. ಇವ ಬೇಕಂತ ಕಾಡಾಕತ್ತಾನ ಶಿವ ನನಗೆ, ನಾ ಏನು ಮಾಡ್ಬೇಕಂತ ಹೇಳಕ್ಕಿ ಏನು ಮಾಡಿದೆ ಅಂತ ಕೇಳಿದ್ರೆ ಏನು ಮಾಡಿಲ್ಲ, ಕೈಯೇ ಕಟ್ಕೊಂಡು. ಪರಮಾತ್ಮ ಈ ಕೈಲಿ ನಾನು ಬಿಲ್ಪತ್ರಿ ಧರಿಸ್ತಿದ್ದೆ, ಇದನ್ನ ಬಿಲ್ಪತ್ರಿ ಅಂತ ತಿಳ್ಕೊ, ಒಟ್ಟು ನಾನು ವ್ರತಕ್ಕೆ ಭಂಗ ಬರಬಾರ್ದು ಅಂತ ಹೇಳಿ ಕೈ ಕಡದು ಧರಿಸಿದ್ಲಂತ ಶಿವನ ಮೇಲೆ. ಅವಾಗ ಶಿವ ಆಕಿಗೆ ಮೆಚ್ಚಿದ್ನಂತೆ. ಮೆಚ್ಚಕಿನ ಎಲ್ಲಿ ಕರ್ಕೊಂಡು ಹೋದ್ನ? ಕೈಲಾಸಕ್ಕೆ ಕರ್ಕೊಂಡು ಹೋದ್ನಂತೆ. ಎಲ್ಲಿಗೆ? ಭೂ ಕೈಲಾಸವಾಗಿರ್ತಕ್ಕಂಥ, ನೀವು ಕಂಬಿ ತಗೊಂಡು ಹೋಗಿರ್ಲಿ ಎಲ್ಲಿಗೆ? ಶ್ರೀಶೈಲಕ್ಕೆ ಕರ್ಕೊಂಡೋದ. ಶ್ರೀಶೈಲ ಶಿಖರ ಇದೆಯಲ್ಲ, ಶ್ರೀಶೈಲ ಶಿಖರಂ ದೃಷ್ಟ ಸರ್ವ ಪಾಪ ವಿನಶ್ಯತಿ. ಜೀವನದಾಗೊಮ್ಮೆ ಶ್ರೀಶೈಲ ಮಲ್ಲಯ್ಯನ ಶಿಖರ ನೋಡಿಬಿಡ್ಬೇಕಂತ. ಹೌದಲ್ಲ? ನೋಡ್ತಿರಲ್ಲ, ವರ್ಷ ಭಾಳ ಮಂದಿ ನೋಡಿರ್ತೀರಿ. ನೋಡಿದ್ರೆ ಈ ಪಾಪ ಎಲ್ಲ ಹೋಗ್ಬಿಡ್ತೈತೆ ಅಂತ. ಮತ್ತು ಜಗ್ಗಟ್ಟು ಪಾಪ ಮಾಡೋದು, ಹೋಗಿ ಮೊದಲು ಶಿಖರ ನೋಡೋದು, ಪಾಪ ಮಾಡೋದು, ಶಿಖರ ನೋಡೋದು. ಹಂಗಲ್ಲ, ಮತ್ತು ಹಂಗಂದಿಗಿದ್ದೀರಿ ನೀವು ಮುತ್ಯಾರು ಹೇಳ್ಯಾರ ಅಂತ ಹೇಳಿ ನೋಡಿ. ಆ ಶಿಖರದಲ್ಲಿ ಕರ್ಕೊಂಡು ಹೋಗಿ 3 ದಳದ ಪತ್ರಿಯಲ್ಲಿ 3 ಗಿಡಗಳನ್ನು ಹುಟ್ಟಿಸಿದಂತ ಭಗವಂತ. ಯಾರು? ಮಲ್ಲಯ್ಯ. ಅದನ್ನು ಯಾರು ಹರಿದು ಫಸ್ಟ್ ದೇವಿ ಆಕೆ ಏನು ಮಾಡಿದ ಅಂತ ಕೇಳಿದ್ರೆ, ಲಕ್ಷ್ಮಿ ಏನು ಮಾಡಿದ ಅಂತ ಕೇಳಿದ್ರೆ, ಆ ಪತ್ರಿಯನ್ನು ಶ್ರೀಶೈಲ ಶಿಖರದಲ್ಲಿ ಹುಟ್ಟಿದಂಥ ಬಿಲ್ವ ಪತ್ರಿಯನ್ನು ಎತ್ತಿ ಮಲ್ಲಯ್ಯನ ಲಿಂಗಕ್ಕೆ ಪೂಜೆ ಮಾಡಿದಂತ. ಅವಾಗಿಂದ ಬಿಲ್ವ ಪತ್ರಿ ಭೂಮಿ ಮೇಲೆ ಹುಟ್ಟುಕೊಂತಂತ. ಮಲ್ಲಯ್ಯನ ಕೃಪೆ. ಒಂದು ಬಿಲ್ವ ಪತ್ರಿ ಅಂದರೆ ಅಲ್ಲಿ ಯಾರು ಇರ್ತಾರವಿ? ಅವರ ಯಾರು ಇರ್ತಾರಿವ? ಬ್ರಹ್ಮ, ವಿಷ್ಣು,
ಮಹೇಶ್ವರ ಇವರಿಂದ ಕೂಡಿದಂಥದ್ದು ಯಾವುದು ಬಿಲ್ವಪತ್ರಿ ಅಂತ ಹೇಳ್ತಾರೆ. ಹಂಗಿಲ್ಲೇ ಯಾಕೆ ಇದನ್ನೆಲ್ಲ ಹೇಳಿದೆ ಅಂತ ಕೇಳಿದ್ರೆ, ಈ ಹನುಮಪ್ಪನ ಪುರುಷತ್ವ ಹೋಗಿತ್ತಲ್ಲ, ನಮ್ಮ ತಾಯಿ ಭೀಮವ್ವ ತಾಯಿ ಅವನು ಕರ್ಕೊಂಡ್ಬರ್ತಾರೆ. ಬಾರೋ ಹನುಮೆ ಬಾಯಿಲ್ಲಿ, ಎದರ್ಸ್ಬೇಕು, ಈಸ್ಬೇಕು, ಎದರ್ಸ್ಬೇಕು ಜೀವನನ, ಬಾಯಿಲಿ ಅಂತ ಕರ್ಕೊಂಬಂದು ಎಲ್ಲಿ ಕರ್ಕೊಂಬರ್ತಾಳಂದ್ರೆ ಅಲ್ಲೊಂದು ದೂರ ತೋರಿಸ್ತಾಳ, ಬಿಲ್ಪತ್ರಿ ಗಿಡ ಇರ್ತದೆ. ನಾಳಿಂದ ನಸಿಕ್ನಾಗ ನೀ ಎದ್ದು ಏನು ಮಾಡ್ಬೇಕ್ರಿ ಅವರ 21 ದಿನ ಇದನ್ನೇನು ಮಾಡ್ಬೇಕು, ನಮ್ಮ ಮಠದ ಬಿಲ್ಪತ್ರಿ ಗಿಡ ಹಚ್ಚಿ ನಾವು ಭಾಳ ಮಂದಿ 4 ಗಂಟೆಗೆ ಪೂಜೆ ಮಾಡಕ್ಕೆ ಬರ್ತಾರೆ. ಅಲ್ಲಿ ನೋಡ್ಬೇಕು, ಎಲ್ಲ ಪಣತಿ ಗಿಣತಿ ಎಲ್ಲ ಇಟ್ಬಿಟ್ರೆ ತಾಯಂದ್ರೆ ಜಗ್ಗು ಬೇಡ್ಕೊಂಡಿರ್ತಾರೆ, ಏನೇನೋ ಎಲ್ಲ ಪೂಜೆ ಮಾಡ್ತಾರೆ. ತಮ್ಮ ಮನೆಗೆ ಏನು ಪ್ರಸಾದ ಮಾಡಿ ತಂದು ಗಿಡಕ್ಕಿಟ್ಟು ಅದಕ್ಕೆ ಹೂವಿನ ಹಾರ ಹಾಕಿ ಭಾಳ ಮಂದಿ ಬಿಲ್ಪತ್ರಿ. ಮಕ್ಕಳಿಲ್ದವ್ರು ಬಿಲ್ಪತ್ರಿಯನ್ನು 21 ದಿನ 3 ದಳ ಎಳಿ ಬಿಲ್ಪತ್ರಿ ಇರ್ತದಲ್ಲ, ಗಿಡದ ಮುಂದಿನ ಎಳಿ ಬಿಲ್ಪತ್ರಿ, ಅದನ್ನು ತಿನ್ನೋದ್ರಿಂದ ಮಕ್ಕಳು ಹಾಕವು. ನೆನಪಿಟ್ಟುಕೊಳ್ರಿ, ಇದನ್ನು ಅದಕ್ಕೆ ಭಾಳ ಶಕ್ತಿ ಇದೆ. ಬಿಲ್ಪತ್ರಿ ಒಳಗೆ ಭಾಳ ಶಕ್ತಿ ಇದೆ. ಪೂಜೆ ಮಾಡ್ಬೇಕು, ಅದನ್ನು ಹೋಗಿ ಪೂಜೆ ಮಾಡಿ ಆ ಬಿಲ್ಪತ್ರಿ ತಿನ್ಬೇಕು. ಮತ್ತು ಹಂಗಂದ್ರೆ ಗಂಡು ಬೇಡ ಅನ್ರಿ ಅಂದಿಗಿಂದಿರಿ, ಮತ್ತು ಅದೊಂದು ದೊಡ್ಡ ಸಮಸ್ಯೆ ಬರ್ತೈತೆ, ಹೆದರಿಕೆ ಬರ್ತೈತೆ ನನಗೇನ್ರಿ ಹೇಳಕ್ಕೆ. ಎಲ್ಲ ಇಬ್ಬರು ಕೂಡಿ ಹೋಗಿ ಪೂಜೆ ಮಾಡ್ಬೇಕು. ಪೂಜೆ ಮಾಡಿ ನಮ್ಮಲ್ಲಿ ಒಂದು ಕೆಲವೊಂದು ವಿಷಾರ ಲಿಂಬೆ ಹಣ್ಣು ಕೊಟ್ಬಿಟ್ರೆ ಮಕ್ಕಳಾಗ್ಬಿಡ್ತಾವಂತ. ಅಲ್ಲ ಇವನ ಗಂಡಪ್ಪನ ಏನು ಕೈಲಾಸ ಕಳ್ಸೋದನ? ಹೌದಲ್ಲ, ಹಂಗಲ್ಲ. ನಮ್ಮ ಶರಣರು ಏನು ಹೇಳ್ತಾರೆ ಗೊತ್ತೇನೆ, ಯವ್ವ ಏನು ಮಾಡಿದ್ರು ಗಂಡು ಬೇಕು, ಹೌದಲ್ಲ. ಸತಿ ಪತಿಗಳೊಂದಾಗಿ ಮಾಡುವ ಭಕ್ತಿ ಹಿತವಾಗಿಪ್ಪದು ಶಿವಂಗೆ. ನೀವೇನು ಮಾಡಿದ್ರು ನಿಮ್ಮ ಪತಿದೇವರನ್ನು ಕರ್ಕೊಂಡು ಇಲ್ಲಿ ಐತಲ್ಲ, ಇದು ಏನು ಇದು ರುದ್ರಾಕ್ಷ, ಮತ್ತು ನೀವು ಕಟ್ಕೊಂಡಿರೇನ್ರಿ ಅಂತೀರಿ. 2 ಎಲೆ ಇರ್ತಾವಲ್ಲ, ಏನವ ಯವ್ವ ಮಾತಾಡ್ರಿ ಹಂಗೆ. ತಾಳಿ ಹೌದಲ್ಲ, ತಾಳಿ ತಾಳಿ ಚಿನ್ನದ ತಾಳಿ ಸಾಕ್ಯಪ್ಪ, ಮತ್ತು ಭಾಳ ಎಬ್ಸಿ ಹಾಡೋ ಮನಸ್ಸು. ಆ ತಾಳಿಗೆ ಅರ್ಶಿನ ಕುಂಕುಮ ಕೊಡ್ತೀರಿಲ್ರಿ ಅವ್ರು, ನೀವು ಮುತ್ತೈತನ ಮಾಡ್ಬೇಕಾದ್ರೆ ಎಲ್ಲಿ ಕೊಡ್ತೀರಿ? ಇಲ್ಲೆಲ್ಲ ಕೊಟ್ಟು ಮತ್ತು ಇಲ್ಲೊಂದು ಹಾಕ್ತೀರಿ, ಇಲ್ಲಿ ಕೊಟ್ಟು ಇಲ್ಲಿ ಕೊಡ್ತೀರಿ ಇಲ್ಲ, ಅದೇನು ಅಲ್ಲಿ ಗಂಡದನಂತ. ಅದು ಐತೆ ಅಂದ್ರೆ ಗಂಡನ ಶಕ್ತಿಯಲ್ಲಿ ಐತೆ ಅಂತ. ನೀವು ಏನು ಪೂಜೆ ಮಾಡಿದ್ರಿ ಏನಂತ ಬೇಡ್ಕೊಂತೀರಿ? ಅವರ ಏನು ಬೇಡ್ಕೊಂತೀರಿ? ಸತ್ಯ ಹೇಳ್ಬೇಕು ನಾನು ಮುಂದೆ, ನನಗೇನು ಕೊಡುವ, ಏನು ಕೊಡುವ ಹೇಳ್ರಿ, ಹೇಳಿ. ಅಯ್ಯವ್ವ ಹೆಂಗೆ ಯಾಕೆ ಮಾಡಕತ್ತಿ? ಏನು ಬೇಡ್ಕೊಂತೀರಿ? ಏನ ಮುತ್ತೈದೆ ಭಾಗ್ಯ ಕೊಡು ಅಂದ್ರೆ ಅರ್ಥ ಏನ್ರಿವ? ಅವ ಅದಕ್ಕೆ ಪೂಜೆ ಮಾಡಂಗಿಲ್ಲ. ಅವ ಏನು ಗಂಡು ಮಕ್ಳವ್ರು ಪೂಜೆ ಮಾಡಂಗಿಲ್ಲ. ಯಾಕೆ ಗೊತ್ತಾನ? ಅವ್ರಿಗೆ ಬಿಟ್ಬಿಟ್ಟಿದೆ ಎಲ್ಲನ. ಯಾಕಂದ್ರೆ ಆಕಿ ಏನು ಪೂಜೆ ಮಾಡಿದ್ರೆ ಅದನ್ನ ಬೇಡ್ಕೊಂತಾಳ, ಹೌದಲ್ಲ. ನಾ ಕರೆಕ್ಟ್ ಇದ್ರೆ ಆಕಿದ್ ಮುತ್ತೈತನ ಇದ್ದೇ ಇರ್ತೈತಿ. ನಾ ಪೂಜೆ ಮಾಡೋದು ಬೇಡ, ಆಕಿನೇ ಎಲ್ಲ ಮಾಡ್ಕೊಂತ ಹೋಗ್ಲಿ ಅಂತ ಅರ್ಥ ಆಗುತ್ತಲ್ಲ. ನೋಡ್ರಿ ಹೆಂಗೈತಿ, ಹೆಂಗೆ ಸಂಪ್ರದಾಯ. ಅದಕ್ಕೆ ಹಂಗಿಲ್ಲಿ ಇವನಿಗೆ ಹೇಳಿದ್ರು, ನಿನ್ನ ಹೆಂಡ್ತಿ ನೀನು ಕೂಡಿ 21 ದಿನ ಏನು ಮಾಡುವ, ಬಿಲ್ಪತ್ರಿ ಗಿಡ ಪೂಜೆ ಮಾಡು. ನೋಡ್ರಿ ಅವರ ಹೇಳ್ತೆ ನಿಮಗೆ. ಅವ ಸಾಯಕ್ಕೆ ಹೋಗಿದ್ದಲ್ಲ, ಭೀಮವ್ವ ಹೇಳಿದ್ಲು, 21 ದಿನ ಪೂಜೆ ಮಾಡಿದ ಬಿಲ್ಪತ್ರಿ ಗಿಡನವ ಹೆಂಡ್ತಿನ ಕರ್ಕೊಂಡೋಗಿ 21 ದಿವಸಕ್ಕೆ ಅವನು ಹೋದ ಪುರುಷತ್ವ ಹೋಗಿತ್ತಲ್ಲ, ಪುರುಷತ್ವ ಬಂತು. 21ನೇ ದಿನ ಪೂಜೆ ಮಾಡಿ ಬಂದಾನ, ಮರುದಿವ್ಸ ಆ ಗಿಡ ಉಳ್ಳಿ ಬಿದ್ದು ಒಣಗಿ ಹೋಯ್ತು. ಅವನಿಗೆ ಸಾವಿತ್ತು. ಭೀಮವ್ವ ಹೇಳಿದ್ಲಲ್ಲ, ಅವ ಸಾಯಕತ್ತಿದ್ದ, ಅವನು ನನ್ನ ಬದುಕಿಸಿದ್ಲು, ಚಿರಂಜೀವಿಯನ್ನಾಗಿ ಮಾಡಿದ್ಲು. ಆ ಪತ್ರಿ ಗಿಡಕ್ಕೆ ಅದನ್ನು ಕಳಿಸಿ ಇವನಿಗೆ ಮಕ್ಕಳನ್ನು ಕೊಡ್ತಾಳ, ಮುಂದೆ ಆಶೀರ್ವಾದವನ್ನು ಮಾಡುತ್ತಾಳ. ಒಂದೇ ಮಗ ಗಂಡು ಹುಟ್ಟದ, ಭೀಮಪ್ಪ ಅಂತ ಹೇಳಕ್ಕೆ ಹೆಸರನ್ನ ಏನ್ರಿ ಭೀಮಪ್ಪ ಅಂತ ಹೇಳಿ ಆ ತಾಯಿ ಹೆಸರನ್ನ ಗಂಡು ಮಗುವಿಗೆ ಇಟ್ಟು ಏನು ಮಾಡ್ತಾನ ಅಂತ ಕೇಳಿದ್ರೆ ಆನಂದವನ ಪಡ್ತಾನ. ಯಾರು? ಹಡಪದ ಹನುಮಪ್ಪ ಅಂತ ಹೇಳಿ ಅವ. ಹೀಗೆ ಒಂದು ದಿವಸ